ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪಂಜಾಬ್ ಮತ್ತು ಡೆಲ್ಲಿ ನಡುವೆಯ ಲೈವ್ ಪಂದ್ಯದಲ್ಲೇ ನಡೆಯಿತು ದುರಂತ. ಇನ್ನು ಮೈದಾನದಲ್ಲಿ ಆಂಬ್ಯುಲೆನ್ಸ್ ಮೂಲಕ ಡೆಲ್ಲಿ ಪ್ಲೇಯರ್ ಆಸ್ಪತ್ರೆಗೆ ದಾಖಲು. ಅಷ್ಟಕ್ಕೂ ಆಗಿದ್ದೇನು ಮತ್ತು ಘೋರ ದುರಂತ ನಡೆದಿದ್ದೇನು ಮತ್ತು ಯಾವ ಆಟಗಾರರಿಗೆ ಏನಾಗಿದೆ ಎಲ್ಲದನ್ನ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ IPL 2026ರ 35ನೇ ಪಂದ್ಯ ನಡೆಯಿತು. ಇನ್ನು ಈ ರೋಚಕ ಪಂದ್ಯದ ಮಧ್ಯೆ ದುರಂತ ಕೂಡ ನಡೆದಿದೆ. ಹೌದು ಸ್ನೇಹಿತರೆ, ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬೃಹತ್ ಮೊತ್ತ ಕಲೆ ಹಾಕಿದ್ದರೂ ಭಾರಿ ಹಿನ್ನಡೆ ಅನುಭವಿಸಿದೆ. ಪಂಜಾಬ್ ಕಿಂಗ್ಸ್ ವೇಳೆ ಡೆಲ್ಲಿ ವೇಗದ ಬೌಲರ್ ಆಗಿರುವಂತಹ ಲುಂಗಿ ನೆಂಗಿಡಿ ತಲೆಗೆ ಏಟಾದರೆ ಮಾಡಿಕೊಂಡಿದ್ದಾರೆ ಮತ್ತು ತಲೆಗೆ ಗಾಯ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಲುಂಗಿ ಅಂಗಡಿ ಅವರನ್ನ ಸ್ಟ್ರೆಚರ್ ಮೂಲಕ ಕರೆದೊಯ್ಯಲಾಯಿತು ಮೈದಾನದಿಂದ ಹೊರಗೆ. ಹೌದು ಸ್ನೇಹಿತರೆ, ಪಂಜಾಬ್ ಕಿಂಗ್ಸ್ ತಂಡದ ಇನ್ನಿಂಗ್ಸ್ ನ 3ನೇ ಓವರ್ ನಲ್ಲಿ ಅಕ್ಷರ್ ಪಾಟೀಲ್ ಬೌಲಿಂಗ್ ನಲ್ಲಿ ಕ್ಯಾಚ್ ಹಿಡಿಯಲು ಪ್ರಯತ್ನಿಸುವಾಗ ಲುಂಗಿ ನೆಂಗಿಡಿ ಅವರಾದರೆ ಗಾಯಗೊಂಡಿದ್ದಾರೆ. ಇನ್ನು ಎಂಗಡಿ ತೀವ್ರ ನೋವಿನಿಂದ ಬಳಲುತ್ತಿರುವ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತೇವೆ. ಇನ್ನು ಅಷ್ಟಕ್ಕೂ ಪಂದ್ಯದಲ್ಲಿ ಆಗಿದ್ದೇನಂತ ನೋಡೋದಾಯಿತು ಅಂತಂದ್ರೆ, ಡೆಲ್ಲಿ ನೀಡಿದ 265 ರನ್ಗಳ ಗುರಿಯನ್ನು ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ ತಂಡ ಮೊದಲನೇ 2 ಓವರ್ಗಳಲ್ಲಿ 36 ರನ್ ಆದ್ರೆ ಬಿಟ್ಟು ಕೊಟ್ಟಿತ್ತು. ನಂತರ ಡೆಲ್ಲಿ ಕ್ಯಾಪಿಟಲ್ಸ್ ನ ನಾಯಕ ಆದಂತ ಅಕ್ಷರ್ ಪಟೇಲ್ ಅವರು ಬೌಲಿಂಗ್ ಹಾಕಕ್ಕಾದ್ರೆ ಬರ್ತಾರೆ. ಹೌದು ಸ್ನೇಹಿತರೆ, ಆ ವೇಳೆ ಈ ಓವರ್ನ 3ನೇ ಎಸೆತದಲ್ಲಿ ಪ್ರಿಯಾನ್ಸ್ ಆರ್ಯ ಬಿಗ್ ಶಾಟ್ ಆಡಲು ಪ್ರಯತ್ನಿಸಿದರು. ಇನ್ನು ಪ್ರಿಯಾನ್ಸ್ ಚೆಂಡನ್ನು ಮಿಡ್ ಅಪ್ ಕಡೆಗೆ ಹೊಡೆದರು. ಇನ್ನು ಮೈದಾನದಲ್ಲಿ ಫೀಲ್ಡಿಂಗ್ ಮಾಡುತ್ತಿದ್ದ ಲುಂಗಿ ನೆಂಗಡಿ ಚೆಂಡನ್ನು ಹಿಡಿಯಲು ಪ್ರಯತ್ನಿಸಿದರು ಮತ್ತು ಹಿಂದಕ್ಕೆ ಹೆಜ್ಜೆ ಹಾಕಿದರು. ಆದರೆ ಸಮತೋಲನ ಕಳೆದುಕೊಂಡು ಕೆಳಗೆ ಬಿದ್ದು ತಲೆಗೆ ಗಾಯ ಮಾಡಿಕೊಂಡರು. ಇನ್ನು ಎಂಗಿಡಿ ತೀವ್ರ ನೋವಿನಿಂದ ಬಳಲುತ್ತಿದ್ದರು ಮತ್ತು ತಕ್ಷಣ ಅವರನ್ನು ನೇರವಾಗಿ ಮೈದಾನದಿಂದ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಸಾಗಿಸಲಾಯಿತು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.